ಮಾದಪಟ್ಟಣ ಕ್ವಾರಿಯಲ್ಲಿ ಘೋರ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಕಾರ್ಮಿಕರ ದೇಹಗಳು ಸಂಪೂರ್ಣ ಛಿದ್ರವಾಗಿದೆ. ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಈ ಸಾವನ್ನಪ್ಪಿದವರಲ್ಲಿ ಮಧ್ಯಪ್ರದೇಶದ 5, ಛತ್ತೀಸ್ಗಢದ 1, ಯಾದಗಿರಿಯ 1 ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಬದುಕಿನ ಕನಸನ್ನ ಹೊತ್ತು ಬಂದವರು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಆಸ್ಪತ್ರೆಯ ಬಳಿ ಮುಗಿಲು ಮುಟ್ಟಿದೆ ಸಂಬಂಧಿಕರ ಆಕ್ರಂದನ. ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದ್ದು ಈಗಾಗಲೇ 7 ಮಂದಿ ಸಾವನ್ನಪ್ಪಿದ್ದಾರೆ. ಈ ದುರಂತದಲ್ಲಿ ಮಧ್ಯಪ್ರದೇಶದ 5 ಜನ, ಛತ್ತೀಸ್ಗಢದ 1 ಹಾಗೆಯೇ ಯಾದಗಿರಿಯ 1 ಕಾರ್ಮಿಕ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಬದುಕಿನ ಕನಸನ್ನ ಹೊತ್ತು ಕೆಲಸಕ್ಕೆ ಅಂತ ಹೇಳಿ ಬಂದಂತಹವರ ಅಂತ್ಯ ಆಗಿದ್ದು ಮಾತ್ರ ದುರಂತದಲ್ಲಿ. ಆಸ್ಪತ್ರೆಯ ಬಳಿ ಮುಗಿಲು ಮುಟ್ಟಿದೆ ಸಂಬಂಧಿಕರ ಆಕ್ರಂದನ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದಂತಹ ಒಂದು ಗಂಭೀರವಾಗಿ ಗಾಯಗೊಂಡವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸುವ ಕೆಲಸವನ್ನ ಮಾಡಲಾಗಿದೆ. ಆದರೆ 7 ಮಂದಿ ಸಾವನ್ನಪ್ಪಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನ RR ಆಸ್ಪತ್ರೆಯಲ್ಲಿ ಈಗಾಗಲೇ ಮಾಡಲಾಗಿದ್ದು ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಬದುಕಿನ ಕನಸನ್ನ ಕಟ್ಟಿಕೊಂಡು ಇಲ್ಲಿಗೆ ಬಂದಿದ್ರು, ಒಂದು ಒಳ್ಳೆಯ ಜೀವನವನ್ನ ನಡೆಸಬೇಕು ಅನ್ನುವಂತಹ ಆಸೆಯನ್ನ ಇಟ್ಟುಕೊಂಡು ಇಲ್ಲಿ ಬಂದಿದ್ರು. ಆದರೆ ಇದೀಗ ಇವರ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಏಳು ಮಂದಿ ಸಾವನ್ನಪ್ಪಿದ್ರೆ ಈ ಒಂದು ದುರಂತದಲ್ಲಿ 5 ಕಾರ್ಮಿಕರಿಗೆ ಈಗ ICUನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 5ರಲ್ಲಿ 1 ಕಾರ್ಮಿಕನ ಸ್ಥಿತಿ ಚಿಂತಾಜನಕವಾಗಿದೆ, ಗಂಭೀರವಾಗಿದೆ. ತಲೆಗೆ ಗಂಭೀರವಾದ ಗಾಯ ಆಗಿದ್ದು ತೀವ್ರ ರಕ್ತಸ್ರಾವ ಆಗಿದೆ. ಆತನಿಗೂ ಕೂಡ ICUನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಕೇಂದ್ರ ವಲಯ IGP ಆಗಿರುವಂತಹ ಗಿರೀಶ್ ಅವರು. ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ IGP ಗಿರೀಶ್ ಅವರು. ಈಗಾಗಲೇ ಅವರು ಕೂಡ ಮಾಹಿತಿಯನ್ನ ಕೊಟ್ಟರು. ಈ ರೀತಿಯ ಯಾವ ರೀತಿಯಾಗಿ ಆಗಿದೆ, ಏನು ಆಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕೂಡ ಅವರು ನೀಡಿದ್ದಾರೆ. ಇವತ್ತು ಬೆಳಗಿನ ಜಾವ 7:30 ಸುಮಾರು ಅದು 2 ಕ್ರಷರ್ಗಳಿದೆ ಇಲ್ಲಿ. ಒಂದು ಸ್ವಲ್ಪ ಹೈಟಲ್ಲಿದೆ, ಇನ್ನೊಂದು ಸ್ವಲ್ಪ ಲೋ ಲೈಯಿಂಗ್ ಇದೆ. ಸೊ ಈ ಹೈಟಲ್ಲಿ ಇರ್ತಕ್ಕಂಥ ಕ್ರಷರ್ಗಳಲ್ಲಿ ಕೆಲಸ ನಡೀತಾ ಇತ್ತು. ಕೆಳಗಡೆ ಲೋ ಲೈಯಿಂಗ್ ಕ್ರಷರಲ್ಲಿ ಏನು ಕ್ರಷರ್ ಇದೆ ಅಲ್ಲೂ ಕೂಡ ಕೆಲಸ ನಡೀತಾ ಇತ್ತು. ಕೆಳಗಡೆ ಅರೌಂಡ್ 16 ಜನ ಲೇಬರರ್ಸ್ ಕೆಲಸ ಮಾಡ್ತಾಯಿದ್ರು. ಮೇಲ್ಗಡೆ ಒಂದು 2-3 ಜನ ಅದು ಒಂದು ವೈಬ್ರೇಟರ್ ಅಂತ ಬರುತ್ತೆ, ಹಿಟಾಚಿ ಥರ ಇರುತ್ತೆ, ಅದನ್ನು ಕಲ್ಲುಗಳನ್ನ ಕದಲಿಸೋ ಅಂಥ ಒಂದು ಕೆಲಸ ಅವ್ರು ಮೇಲ್ಗಡೆ ಮಾಡ್ತಾ ಇರಬೇಕಾದ್ರೆ ಆ ಬಂಡೆಗಳು ಎಲ್ಲ ಸ್ಲೈಡಾಗಿ ಕೆಳಗಡೆ ಏನು ಕ್ರಷರಲ್ಲಿ ಕೆಲಸ ಮಾಡ್ತಾಯಿದ್ರು 16 ಜನ ಅವ್ರಗಳ ಮೇಲೆ ಬಿದ್ದಿದೆ. ಈ ಬೌಲ್ಡರ್ಗಳು ಏನು ಬಂಡೆಗಳು ಬಿದ್ದಿರೋ ಒಂದು ಕಾರಣಕ್ಕಾಗಿ 7 ಜನ ಮೃತಪಟ್ಟಿದ್ದಾರೆ, ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು 5 ಜನ ಇಂಜೂರ್ಡ್ ಇದ್ದಾರೆ. ಈಗೆಲ್ಲ 5 ಜನನೂ ಈಗ ನಾವು ನೋಡಿದ್ವಿ ಹಾಸ್ಪಿಟ್ಲಲ್ಲಿದ್ದಾರೆ. 5 ಜನನೂ ಕೂಡ ದೇ ಆರ್ ಔಟ್ ಆಫ್ ಡೇಂಜರ್. ಆಮೇಲೆ ಇನ್ನು 4 ಜನ ಇದ್ದಾರೆ, ಅವರು ಏನಿದ್ರು 16 ಜನ, ಇನ್ನು 4 ಜನ ಅವ್ರಿಗೇನೂ ಇಂಜುರೀಸ್ ಆಗಿಲ್ಲ, ದೇ ಆರ್ ಸೇಫ್. ಯಾರು ಓನರ್ಗಳು ಯಾರಿದ್ದಾರೆ, ಮೇಲ್ಗಡೆ ಇರ್ತಕ್ಕಂಥ ಓನರ್ ಯಾರು, ಕ್ರಷರ್ದು ಓನರ್ ಯಾರು, ಕೆಳಗಡೆ ಇರ್ತಕ್ಕಂಥ ಕ್ರಷರ್ದು ಓನರ್ ಯಾರು, ಅದ್ರ ಬಗ್ಗೆ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಯಿಂದ ಏನು ಅದು ಪರ್ಮಿಟ್ಟು ಲೈಸೆನ್ಸು ತೊಗೊಂಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ನಾವೀಗ ತನಿಖೆ ವೇಳೆ ನಾವು ಅದೆಲ್ಲ ನೋಡಬೇಕಾಗುತ್ತೆ. ಮೃತಪಟ್ಟಿದ್ದಾರೆ, ಯಾಕೆ ಇದು ಘಟನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ನಾವು ಮಾಡಬೇಕಾಗುತ್ತೆ. ಸೊ ಈಗಾಗಲೇ ಈ ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ರೆ 5ರ ಸ್ಥಿತಿ ಚಿಂತಾಜನಕ ಆಗಿದೆ. ಈ ಹಿನ್ನೆಲೆಯಲ್ಲಿ ರಾಜರಾಜೇಶ್ವರಿ ಆಸ್ಪತ್ರೆಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. R ಅಶೋಕ್ ಅವರು, ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದ ನಿಯೋಗ ಇದೀಗ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದು ಗಾಯಾಳುಗಳು ಹಾಗೆಯೇ ಮೃತಪಟ್ಟಂತಹವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸ, ಧೈರ್ಯ ತುಂಬುವ ಕೆಲಸವನ್ನ ಬಿಜೆಪಿ ನಿಯೋಗ ಮಾಡಿದ್ದು, ಸರ್ಕಾರ ನಿರ್ಲಕ್ಷ್ಯದಿಂದನೇ ಈ ಒಂದು ದುರಂತ ಸಂಭವಿಸಿದೆ ಅನ್ನುವ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದಿಂದ 50 ಲಕ್ಷ ಪರಿಹಾರ ಕೊಡಬೇಕು ಅನ್ನುವಂತಹ ಆಗ್ರಹ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡಿದ್ದು ಈಗಾಗಲೇ ಬಿಜೆಪಿಯ ನಿಯೋಗ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಮೃತಪಟ್ಟಂತವರ ಕುಟುಂಬಸ್ಥರಿಗೆ ಹಾಗೆಯೇ ಗಾಯಾಳುಗಳಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಕ್ವಾರಿ ನಡೆಯುವಂಥದ್ದು ಅಲ್ಲಿ ಪ್ರಿಕಾಷನರಿ ಮೆಜರ್ಸ್ ಏನೇನು ಮಾಡಬೇಕು, ಸೇಫ್ಟಿ ಮೆಜರ್ಸ್ ಏನೇನು ಮಾಡಬೇಕು, ಏನೂ ಇಲ್ಲ, ಅಲ್ಲಿ ಏನೂ ಇಲ್ಲ. ಪಾಪ ಸತ್ತಿರೋರು ಯಾರು, ಕೂಲಿಗೋಸ್ಕರ ಬಂದಿರೋರು, ಬೇರೆ ರಾಜ್ಯದವ್ರು ಬಂದಿರೋದು. ಒಬ್ಬ ನಮ್ಮ ಗುಲ್ಬರ್ಗಾದವನು ಮಾತ್ರ ಒಬ್ಬ ಇದ್ದಾನೆ ಹೊರತು ಅವನನ್ನು ಕೂಲಿಗಾಗಿ ಬಂದಿರೋದು. ಅಂದರೆ ಬದುಕಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ, ಬದುಕಕ್ಕೆ ಬಂದವರು ಇವತ್ತು ಸಾವಾಗ್ತಾ ಇದ್ದಾರೆ. ಅವರ ಪೂರ್ತಿ ಮನೆಯವರು ಇಲ್ಲಿ ಬದುಕು ಅಂತ ಹೇಳಿ ಕಳಿಸಿದ್ರು. ಆದರೆ ಇಲ್ಲಿ ಸರ್ಕಾರ ಅದನ್ನು ಸಾವಿನ ಪರಿವರ್ತನೆ ಮಾಡಿದೆ. ಇದು ಒಳ್ಳೆಯದಲ್ಲ. ಸರ್ಕಾರ ಈ ಥರ ಇಲ್ಲೀಗಲ್ ಇರುವಂಥ ಇದೇನು ಮೊದಲೇ ಅಲ್ಲ. ಮತ್ತು ಯಾರು ಅವನು ಮಾಡ್ತಾ ಇದ್ದಾನಲ್ಲ ಅವನ್ನ ಇದುವರೆಗೂ
ಕಾವಲು ಕಾಯ್ತಾ ಇದ್ದಾರಾ ಪೊಲೀಸರು? ಯಾಕೆ ಬಂಧಿಸಿಲ್ಲ ಅವನ್ನ? ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಅವ್ನು ಜೈಲಿಗೆ ಕಳಿಸ್ಬೇಕಾಯ್ತಲ್ಲ, ಕಳಿಸಿದ್ದೀರಾ? 7 ಜನ ಸಾವಾಗಿದೆ. ಇನ್ನೂ ಸಾವಿನ ಅಂಚಿನಲ್ಲಿ ಇರುವಂಥ ಬಡವರು, ಎಲ್ಲರೂ ಬಡವರು. ಅವರು 6 ತಿಂಗಳು 1 ವರ್ಷ ಅವ್ರಿಗೆ ಸಂಬಳ ಕೂಲಿ ಆದರೂ ಸಿಗಬೇಕು. ಆ ರೀತಿ ಅವ್ರಿಗೂ ಕೂಡ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ. 7 ಅಮಾಯಕ ಜೀವಿಗಳ ಬಲಿಯಾಗಿರ್ತಕ್ಕಂಥದ್ದು ಇವತ್ತು ಇದೊಂದು ಹೃದ್ರಾವಕ ಕೃತ್ಯ ಅಂತೇಳಿ ನಾನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಕೇವಲ ತನ್ನ ದಾರಿಯಲ್ಲಿ ತಾನು ನಡೆದರೆ ಆಗೋದಿಲ್ಲ, ಜನರ ದಾರಿಯಲ್ಲಿ ನಡೀಬೇಕು. ಈಗ ಇಲ್ಲೀಗಲ್ ಮೈನಿಂಗ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಕ್ಕಂಥವ್ರು ಯಾರು? ಇದರಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳ ಕೈವಾಡ ಇಲ್ಲದೆ ಇವೆಲ್ಲ ನಡೆಯೋದಿಲ್ಲ. ಚಟುವಟಿಕೆಗಳನ್ನು ಮಾಡಲಿಕ್ಕೆ ಬಿಟ್ಟವ್ರು ಯಾರು? ಈಗ ಮಾನ್ಯ ಅಶೋಕ್ ಜೆ ಅವರು ಹೇಳಿದಾಗೆ, ನೀವು ಪೊಲ್ಯೂಷನ್ ಬೋರ್ಡ್ ಏನಾಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ, ಅಥವಾ ಮೈನಿಂಗ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ? ಇನ್ವೆಸ್ಟಿಗೇಷನ್ ಆಗಬೇಕು. ಇದು ಏನಿದ್ದಾರೆ, ಇದು ಓನರ್ ಯಾರಿದ್ದಾರೆ, ಅವರು ಇಲ್ಲೀಗಲ್ಲಾಗಿ ಮಾಡ್ತಿದ್ರಾ ಅಥವಾ ಡಿಪಾರ್ಟ್ಮೆಂಟಿಂದ ಲೈಸೆನ್ಸ್ ಆಗಿ ಲೀಗಲ್ಲಾಗಿ ಮಾಡ್ತಿದ್ರಾ? ಒಂದು ಸಮಯ ಮಾಡಿಲ್ಲ ಅಂತಂತಂದರೆ ಮೊದಲು ಇವತ್ತು ಅರೆಸ್ಟ್ ಆಗಬೇಕು, ಜೈಲಿಗೆ ಹಾಕಬೇಕು ಅವ್ರನ್ನ ಮೊದಲು. ಯಾಕಂದರೆ ಬಡಜೀವಿಗಳ ಮಧ್ಯದಲ್ಲಿ ಆಟ ಆಡ್ತಕ್ಕಂಥದ್ದು ಇದು ಸರಿಯಲ್ಲ. ಕಲ್ಲುಕಾರಿ ದುರಂತಕ್ಕೆ ಕೇಂದ್ರ ಸಚಿವರಾಗಿರುವ HD ಕುಮಾರಸ್ವಾಮಿ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ, ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. 7 ಕಾರ್ಮಿಕರ ಸಾವು ಅತೀವ ನೋವನ್ನುಂಟು ಮಾಡಿದೆ ಅಂತ ಹೇಳಿದ್ದಾರೆ. ಮೃತ ಕಾರ್ಮಿಕರ ಆತ್ಮಕ್ಕೆ ನಾನು ಚಿರಶಾಂತಿ ಕೋರ್ತೇನೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನೊಂದ ಕುಟುಂಬಗಳಿಗೆ ಸರ್ಕಾರ ತುರ್ತು ನೆರವನ್ನ ಒದಗಿಸಬೇಕು. ಪದೇ ಪದೇ ದುರಂತಗಳು ಆಗ್ತಾ ಇದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಕುಮಾರಸ್ವಾಮಿ ಆಗ್ರಹವನ್ನ ಮಾಡಿದ್ದಾರೆ. ಕ್ವಾರಿಗಳಲ್ಲಿ ಕಟ್ಟುನಿಟ್ಟಿನ ಸುರಕ್ಷತಾ ನಿಯಮಗಳನ್ನ ಜಾರಿಗೆ ಕ್ರಮ ವಹಿಸಿ ಸಂಬಂಧಿತ ಇಲಾಖೆಯ ತೀವ್ರ ನಿಗಾ ಇರಿಸುವಂತೆ ಆದೇಶಿಸಬೇಕು. ಕಠಿಣ ಕ್ರಮಗಳು ಆಗದಿರುವ ಕಾರಣಕ್ಕೆ ಈ ರೀತಿಯ ದುರಂತಗಳು ಮರುಕಳಿಸುತ್ತಿವೆ. ಯಾರ ಮೇಲೆಯೂ ಕ್ರಮ ಆಗಿಲ್ಲ ಅನ್ನೋದು ಅತ್ಯಂತ ಬೇಸರದ ಸಂಗತಿ. ಕ್ವಾರಿ ಮಾಲೀಕರು ಕೂಡ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು, ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವ HD ಕುಮಾರಸ್ವಾಮಿ. ನನಗೆ ಬಂದಂಥ ಮಾಹಿತಿ, ಮಧ್ಯಪ್ರದೇಶದಿಂದ ಇಲ್ಲಿ ಬಂದು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಂಥವರು 6 ಜನವೋ 7 ಜನವೋ ಇದ್ದಾರೆ. ಒಬ್ಬ ಯಾದಗಿರಿ ಅವನು, ಒಬ್ಬ ಹುಡುಗ ಇದ್ದಾನೆ. ಈ ಒಂದು ಕ್ವಾರಿ ಕೆಲಸ ಮಾಡಬೇಕಾದ್ರೆ ಅದರ ಮಾಲೀಕರುಗಳಿದಾರಲ್ಲ, ಅವರಿಗೆ ಬರೀ ದುಡ್ಡು ಮಾಡೋದಷ್ಟೇ ಚಿಂತನೆ. ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ನಾವು ಇಲ್ಲಿವರೆಗೆ ನೋಡಲೇ ಇಲ್ಲ. ಈ ರೀತಿಯ ಪ್ರಕರಣಗಳು ಆಗದೇ ಇರತಕ್ಕಂಥದ್ದಕ್ಕೆ ಸರ್ಕಾರದಿಂದಲೂ ಕೆಲವು ಗೈಡ್ಲೈನ್ಸನ್ನು ಮಾಡೋದಷ್ಟೇ ಅಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ. ಎಲ್ಲ ಕಡೆ ರಾಜ್ಯದಲ್ಲೇ ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನು ಕಠಿಣವಾದಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು, ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಡಿಮ್ಯಾಂಡ್ ಮಾಡ್ತೇನೆ. 2 ಕ್ವಾರಿಯಲ್ಲಿ ಕುಸಿತದ ಬಗ್ಗೆ ಮಾಹಿತಿ ಸಿಕ್ಕಿದೆ. 6ರಿಂದ 7 ಮಂದಿ ಸಾವನ್ನಪ್ಪಿರುವಂತಹ ಮಾಹಿತಿ ಇದೆ ಅಂತ ಹೇಳಿ ಘಟನೆ ಬಗ್ಗೆ ವರದಿ ನೀಡುವಂತೆ ನಾನು ಕೇಳಿದ್ದೇನೆ ಅಂತ CM DK ಶಿವಕುಮಾರ್ ಇದೀಗ ಈ ದುರಂತದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಂದ ಮಾಹಿತಿ ಪ್ರಕಾರ 6ರಿಂದ 7 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. 2 ಕ್ವಾರಿಯಲ್ಲಿ ಕುಸಿತ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ದುರಂತದ ಬಗ್ಗೆ CM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ರೀತಿ ಘಟನೆ ಆಗದ ಹಾಗೆ ಕ್ರಮ ವಹಿಸಬೇಕು. ಪರಿಹಾರಕ್ಕಿಂತ ಮುಖ್ಯ ಆಗಿರೋದು ದುರಂತವನ್ನ ತಡೆಯೋದು. ಕ್ರಷರ್ ದುರಂತದ ಸ್ಥಳಕ್ಕೆ ಭೇಟಿಯನ್ನ